ರಾಜಣ್ಣವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಹೌದು, ಯತ್ನಾಳ್ ಹೇಳೋದು ಸತ್ಯ. ಅದೇ ಫ್ಯಾಕ್ಟ್ರಿ ಅವರೇ ನಂದು ಅಷ್ಟೇ ಅಲ್ಲ, 48 ಜನರ CD ಇದೆ, ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನು ತನಿಖೆ ಮಾಡಲಿಕ್ಕೆ ಇವ್ರಿಗೇನು ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ? ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ, ವಾಲ್ಮೀಕಿ ಜನಾಂಗದವ್ರು. ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದವ್ರು. ನೀವು ಅವ್ರನ್ನ ಬಲಿ ಕೊಡ್ಲಕತ್ತಿರಲ್ಲ. ಇವತ್ತು SC ST ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ, ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀನಿ ಸಿದ್ದರಾಮಯ್ಯ ಅಂದವರು ಈ ತಮ್ಮ ಬಲಗೈ ಬಂಟನ ಮೇಲೇ CD ಮಾಡುವಂಥ ಪ್ರಯತ್ನ ಏನಾಗಿದೆ, ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ. ಅಷ್ಟೇ ಅಲ್ಲ, ಇದನ್ನು CBI ಕೊಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ಇವು 2 CD ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾಯಿದ್ದಾರೆ. 48 ಮಂದಿದು CD ಇದೆ ಅಂದವಾಗ ಎಲ್ಲರಿಗೆ ಭಯ ಬರ್ತಾಯಿದೆ, ನಂದಿದೆಯೋ ನಿಂದಿದೆಯೋ. ಮತ್ತು ಕಳ್ಳರು ಹೋದವರು ವಿಜೇಂದ್ರ ಇನ್ನೂ ಒಂದು ಟೀಮ್ ಇದೆ, ಅವನೇ ಈಗ BJP ಸೋಷಿಯಲ್ ಮೀಡಿಯಾದ ಹೆಡ್ಡು, ಅವನೇ ಎಡಿಟರು ಇಲ್ಲಿ BJP ಒಳಗೆ. ಅಲ್ಲಿನೂ ಕಾಂಗ್ರೆಸ್ನಾಗಂತೂ ಅವ್ರು ಹೇಳಿದ್ದಾರೆ. ಮೊನ್ನೆ ಮುನಿರತ್ನ ಹೇಳಿದ್ರು, ಇಷ್ಟೆಲ್ಲ CD ಅವಾಂತರ ಮಾಡಿದವನೇ CD ಕಿಂಗ್ ಅಂದ್ರೆ DK ಶಿವಕುಮಾರ್. ಯಾರು? ಮುನಿರತ್ನ ಹೇಳಿದ್ರು.